ಎಲ್ಲರಿಗೂ ನಮಸ್ಕಾರ. ಇಷ್ಟ ದಿನ ಈ ಡಿಗ್ರಿ ಹೋಲ್ಡರ್ ಮಾಡ್ತಿದ್ದಂತ ಕಾಮಿಡಿ ವಿಡಿಯೋಸ್ ನೀವು ನೋಡಿದೀರಾ, ಆದ್ರೆ ಯಾವತ್ತಾದ್ರೂ ಮೋಟಿವೇಶನ್ ವಿಡಿಯೋಸ್ ನೋಡಿದೀರಾ? ಇವತ್ತು ನಾನು ನಿಮ್ಗೆ ಮೋಟಿವೇಶನ್ ಮಾಡ್ತೀನಿ. ಏನ್ ಮೋಟಿವೇಶನ್ ಮಾಡ್ತೀನಿ ಅಂತಂದ್ರೆ, ನಾನಿವತ್ತು ನನ್ನ ತಂದೆ ತಾಯಿಗಳ ಜೊತೆ, ನಮ್ಮ ಮನೆಯವ್ರ ಜೊತೆ, ನಮ್ಮ ಮನೆ ದೇವ್ರಿಗೆ ಬಂದಿದ್ದೆ. ಇಲ್ಲಿ ನನಗೊಂದು ಅರ್ಥ ಆಗಿತ್ತು, ನಾವು ದೇವರನ್ನ ಏನಕ್ಕೆ ನೋಡಕ್ ಬರ್ತೀವಿ? ನಮ್ಮ ಮನಃಶಾಂತಿಗೋಸ್ಕರ. ಪ್ರತಿ ವರ್ಷ ಕೊಮ್ಮೆ ನಾವು ಆದ್ರೂ ದೇವಸ್ಥಾನಗಳಿಗೆ ಬರ್ತೀವಿ. ಇವತ್ತು ನಾವು ಬಂದಿರೋದು ಅದು ಚುಂಚನಗಿರಿ ಹತ್ರ ಇರೋ ಕಂಚನಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ. ಇವಾಗ ನಾನು ಕಾರ್ ಒಳಗಡೆ ಕುತ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ತಂದೆ ತಾಯಿ, ನಮ್ಮ ಮನೆಯವರೆಲ್ಲ ಆಚೆ ಕುತ್ಕೊಂಡಿದ್ದಾರೆ. ಏನಂತಂದ್ರೆ ಕಾರ್ ಒಳಗಡೆ ಕುತ್ಕೊಂಡಾಗ ನನಗೊಂದು ಅರ್ಥ ಆಗಿದ್ದು, ತುಂಬಾ ಸೆಕೆ ಇದೆ. ಏನಕ್ಕೆ ಅಂತಂದ್ರೆ ಇದು ಬೇಸಿಗೆಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ, ಏನ್ ಮಾಡಕ್ ಆಗ್ತಾ ಇಲ್ಲ. ಆದ್ರೂ ಕೂಡ ನಾನು ಕಾರ್ ಒಳಗಡೆ ಕುತ್ಕೊಂಡು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಮಾಡಕ್ಕೇನು ಕೆಲಸ ಇಲ್ಲ. ನಿಜಕ್ಕೂ ಗೆಳೆಯರೆ, ಸ್ನೇಹಿತರೆ, ಮಾಡಕ್ಕೇನಾದ್ರೂ ಕೆಲಸ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಮಾಡಿರ್ತದೆ. ಒಂದಂತೂ ಸತ್ಯ, ನಮ್ಮ ಮ್ಯಾನೇಜರ್ ಹೇಳಿದ್ರು ಇವತ್ತು, ದಯವಿಟ್ಟು ಅಲ್ಲ, ಆರ್ಡರ್ ಮಾಡಿದ್ರು, ಕೆಲಸ ಮಾಡು ಅಂತ. ನಾನು ಕೂಡ ಸರಿ ಸರ್, ನೀವು ಹೇಳಿದ್ದೀರಾ, ನಾನು ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ, ತಂದೆ ತಾಯಿಗಳು ನಮ್ಮನ್ನು ಇದಕ್ಕೆ ಕರ್ಕೊಬಂದಿದ್ದಾರೆ. ಇಲ್ಲೊಬ್ಬ ನಮ್ಮನ್ನೇ ನೋಡ್ತಾ ಇದ್ದಾನೆ, ಆದರೆ ಅವ್ನಿಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕಾರ್ ಡೋರ್ನ ಫುಲ್ಲು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀನಿ. ಕಾರ್ ಒಳಗಡೆ ಕುತ್ಕೊಂಡಾಗ ನನಗೇನು ಗೊತ್ತಾಯಿತು ಅಂತಂದರೆ, ಇವಾಗ ಮೋಟಿವೇಶನ್ ವಿಚಾರಕ್ಕೆ ಬರೋಣ. ಕಾರ್ ಒಳಗಡೆ ಸೆಕೆ ಇದೆ, ಸೆಕೆ ಒಳಗಡೆ ಕಾರ್ ಇಲ್ಲ. ಕಾರ್ ಒಳಗಡೆ ಸೆಕೆ ಇದೆ, ಸೆಕೆ ಒಳಗಡೆ ಕಾರ್ ಇಲ್ಲ. ಸೆಕೆ ಯಾವಾಗ ಆಗುತ್ತೋ ಬೆವರು ಬರುತ್ತೆ ಮೈಲಿ. ಸೆಕೆ ಯಾವಾಗ ಆಗುತ್ತೋ ಬೆವರು ಬರುತ್ತೆ ಮೈಲಿ. ಒಂದೊಂದು ಸತ್ಯ ಸ್ನೇಹಿತರೆ, ಜೀವನದಲ್ಲಿ ಯಾರು ನಮ್ಮ ಜೊತೆ ಬರಲ್ಲ. ನಮ್ಮ ಹತ್ರ ಕಾರ್ ಇದ್ರೆ ನಮ್ಮ ಅಕ್ಕಪಕ್ಕ ಕೂತ್ಕೋತಾರೆ, ಬೈಕ್ ಇದ್ರೆ ಹಿಂದ್ಗಡೆ ಕೂತ್ಕೋತಾರೆ. ಒಬ್ರೇ ಏನಾದ್ರೂ ಊಟಕ್ಕೆ ಹೋಗ್ತಾ ಇದ್ರೆ ಜೊತೆ ಬಂದು ಸೇರ್ತಾರೆ. ಆದ್ರೆ ನಾವು ಒಬ್ರೇ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಯಾರು ಬರಲ್ಲ. ಈ ಕಾರುಗಳು ಕುತ್ಕೊಂಡಾಗ ನನಗೆ ಏನು ಅರ್ಥ ಆಯಿತು ಅಂತಂದ್ರೆ, ನಾನು ಯಾಕೆ ವಿಡಿಯೋ ಮಾಡಬಾರ್ದು? ನನ್ನಲ್ಲಿ ಆಗ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಾನು ಯಾಕೆ ಶೇರ್ ಮಾಡಬಾರ್ದು? ಇದ್ರ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ದೇವಸ್ಥಾನಗಳಿಗೆ ಹೋಗ್ಬೇಕು, ಮನಃಶಾಂತಿನ ಕಾಪಾಡ್ಕೊಬೇಕು, ಒಳ್ಳೇದನ್ನು ಮಾಡಬೇಕು. ನಮ್ಮ ಕೈಲಿಂದ ಒಬ್ರಿಗೆ ಒಳ್ಳೇದು ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೂ ಕೂಡ ಕೆಟ್ಟದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ನೆನ್ನೆ ದಿವಸ ನೀವು ತಮಿಳ್ನಾಡಲ್ಲಿ ನೋಡಿರ್ಬೋದು, ಟಿವಿ ಕೆಪಾಟಿ ಗೆದ್ದಿದೆ. ತಲಪತಿ ವಿಜಯನ್ ಅವರು CM ಆಗ್ತಾ ಇದ್ದಾರೆ. ಹಂಗೆ ಕರ್ನಾಟಕದ ಕೂತ ನಾನು ಕೂಡ ಎಲೆಕ್ಷನ್ಗೆ ನಿಂತ್ಕೋತೀನಿ. ನಮ್ಮ ಮಂಡ್ಯ ಜಿಲ್ಲೆ MP ಗಾದರೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅಥವಾ ನಮ್ಮ ನಾಗಮಂಗಲ ತಾಲೂಕು MLAಗಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಅವಾಗ ನಿಮ್ಮೆಲ್ಲರ ಒಂದು ಅಭಿಮತದ ಮತಗಳ ಮುಖಾಂತರ ನನಗೆ ಪ್ರೋತ್ಸಾಹ ನೀಡಿದ್ರೆ, ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ ನಮ್ಮ ನಾಗಮಂಗಲ, ನಮ್ಮ ಮಂಡ್ಯನ ನಾನು ಸಿಂಗಾಪುರ್ ಮಾಡ್ತೇನೆ ಅಂತ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಂಡ್ಯನ, ನಮ್ಮ ನಾಗಮಂಗಲನ ಇಲ್ಲಿವರೆಗೂ ಏನು ನೀವು ನೋಡಿದ್ದೀರಾ ಅದಕ್ಕೂ ಮೇಲಾಗಿ ನಾನು ತಗೊಂಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಂದರೆ ಸ್ನೇಹಿತರೆ, ಇವತ್ತು ಒಬ್ಬ ಬೆಳಿಬೇಕು ಅಂತಂದರೆ ಸಾಧ್ಯನೇ ಇಲ್ಲ ಒಬ್ಬನೇ ಬೆಳೆದಕ್ಕೆ. ನೀವೆಲ್ಲ ಪ್ರೋತ್ಸಾಹ ಮಾಡಲೇಬೇಕು. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೇಕೇ ಬೇಕು. ಇವತ್ತು ನಿಮ್ಮ ಈ ಯುವಕ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತಕ್ಕಂಥದ್ದು ಸತಸಿದ್ಧ. ಆದರೆ ಯಾವ ಪಾರ್ಟಿ, ಆ ಪಾರ್ಟಿ, ಈ ಪಾರ್ಟಿ, ಅದ್ಯಾವುದು ನಮಗೆ ಬೇಕಾಗಿಲ್ಲ. ಸಿಂಗಲ್ ಆಗಿ ಬರ್ತೀವಿ, ನಿಮ್ಮ ಆಶೀರ್ವಾದ ಕೊಡಿ. ಅದ್ರ ಮುಖಾಂತರ ನಾವು ಒಂದು ದೊಡ್ಡ ಸುಧಾರಣೆಯನ್ನು ತರೋಣ. ಪ್ರತಿಯೊಬ್ಬರು ಕೂಡ ಯುವಕರು ಮುಂದೆ ಬರಬೇಕು. ಸಮಾಜಕ್ಕೆ ಆಗ್ತಕ್ಕಂಥ ಒಳ್ಳೆ ಕೆಲಸನ ನಮ್ಮಿಂದ ಮಾಡಬೇಕು. ಇಲ್ಲ ಅಂದಾಗ ಏನಾಗತ್ತೆ? ಸುಮ್ಮನೆ ಅದೇ ರಾಜ್ಯ, ಅದೇ ದೇಶ, ಅದೇ ನಾವು ಚಿಕ್ಕ ವಯಸ್ಸಿಂದ, ಹಂಗಂದ್ರೆ ನಾನು ಓದ್ತಾ ಇದ್ದಾಗಿಂದಲೂ ಕೂಡ ಹೇಳ್ತಾ ಇದ್ದಾರೆ, ಭಾರತ ಒಂದು ಮುಂದುವರಿಯುತ್ತಿರುವ ದೇಶ. ಯಾಕೆ ಇನ್ನೂ ಮುಂದುವರೆದಿಲ್ಲ? ಇವಾಗಲೂ ಕೂಡ ಮಕ್ಕಳು ಓದ್ತಾ ಇದ್ದಾರೆ, ಇವಾಗಲೂ ಕೂಡ ಭಾರತ ಮುಂದುವರಿಯುತ್ತಿರುವ ದೇಶ ಯಾಕೆ ಮುಂದುವರೆದಿಲ್ಲ? ಈ ಎಲ್ಲ ಕ್ವಶನ್ಗೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಉತ್ತರನ ಹುಡ್ಕೋಂಥ ಪ್ರಯತ್ನನ ಮಾಡ್ತೀನಿ. ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಯೂಟ್ಸ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವೆಲ್ಲರೂ ಮೋಟಿವೇಟ್ ಆದ್ರಿ ಅಂತ ತಿಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇದೆಲ್ಲ ಕಡಿ ಪಕಡಿ ಜುಮ್ಮ.